ಕೂದಲಿನ ಹೊಳಪು ಹೆಚ್ಚಿಸಲು ಏನನ್ನು ತಿನ್ನಬೇಕು? ಎ ಅಳಂಬಿ, ಬಿ ಮೀನು, ಸಿ ಮೊಟ್ಟೆ, ಡಿ ಪಾಲಕ್ ಸೊಪ್ಪು. ಸರಿಯಾದಂಥ ಉತ್ತರ ಸಿ ಮತ್ತು ಡಿ, ಮೊಟ್ಟೆ ಮತ್ತು ಪಾಲಕ್ ಸೊಪ್ಪು. ಮೊಟ್ಟೆಯಲ್ಲಿ ಪ್ರೋಟೀನ್, ಬಯೋಟಿನ್, ವಿಟಮಿನ್ ಡಿ ಮತ್ತು ಜಿಂಕ್ ಇರುತ್ತದೆ. ಇವು ಕೂದಲಿನ ಬೇರು ಬಲಪಡಿಸಿ ಕೂದಲನ್ನು ಉದುರುವುದನ್ನು ಕಡಿಮೆ ಮಾಡಿ ಹೊಳೆಯುವಂತೆ ಮಾಡುತ್ತವೆ. ಪಾಲಕ್ನಲ್ಲಿ ಕಬ್ಬಿಣ, ಫೋಲಿಕ್ ಆಮ್ಲ, ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿ ಇರುತ್ತದೆ. ಆದ್ದರಿಂದ ನೈಸರ್ಗಿಕ ಹೊಳಪು ಕೊಡುತ್ತದೆ. ಶ್ರೀಗಂಧದ ಮರಗಳನ್ನು ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಎ ಗುಜರಾತ್, ಬಿ ಕೇರಳ, ಸಿ ತಮಿಳುನಾಡು, ಡಿ ಕರ್ನಾಟಕ. ಸರಿಯಾದಂಥ ಉತ್ತರ ಡಿ ಕರ್ನಾಟಕ. ಹೆಚ್ಚು ತುಪ್ಪ ಉತ್ಪಾದನೆ ಮಾಡುವ ದೇಶ ಯಾವುದು? ಎ ಭಾರತ, ಬಿ ಸಿಂಗಾಪುರ್, ಡಿ ಮಲೇಷಿಯಾ, ಡಿ ಅಮೆರಿಕ. ಸರಿಯಾದಂಥ ಉತ್ತರ ಎ ಭಾರತ. ಭಾರತದ ಉತ್ತರ ಪ್ರದೇಶ ರಾಜ್ಯದಲ್ಲಿ ತುಪ್ಪ ಉತ್ಪಾದನೆಯು ಹೆಚ್ಚಿನ ಪ್ರಮಾಣದಲ್ಲಿ ಮಾಡುತ್ತಾರೆ. ತುಟಿಗಳು ಒಣಗದೆ ಆರೋಗ್ಯವಾಗಿರಲು ನಾವು ಏನನ್ನು ಹಚ್ಚಬೇಕು? ಎ ಹಾಲು, ಬಿ ತುಪ್ಪ, ಸಿ ಜೇನುತುಪ್ಪ, ಡಿ ಕೊಬ್ಬರಿ ಎಣ್ಣೆ. ಸರಿಯಾದಂಥ ಉತ್ತರ ಸಿ ಜೇನುತುಪ್ಪ. ಜೇನುತುಪ್ಪದಲ್ಲಿ ನೈಸರ್ಗಿಕ ತೇವಾಂಶ ಇರುವುದರಿಂದ ತುಟಿಗಳು ಒಣಗದೆ ಆರೋಗ್ಯವಾಗಿರುತ್ತವೆ. ಸುಟ್ಟ ಗಾಯಕ್ಕೆ ಯಾವ ಎಲೆ ರಸ ಹಚ್ಚಬೇಕು? ಎ ಬಾಳೆ ಎಲೆ ರಸ, ಬಿ ತುಳಸಿ ಎಲೆ ರಸ, ಸಿ ಮಾವಿನ ಎಲೆ ರಸ, ಡಿ ವಿಳ್ಯದೆಲೆ ರಸ. ಸರಿಯಾದಂಥ ಉತ್ತರ ಡಿ ವಿಳ್ಯದೆಲೆ ರಸ. ಕೆಂಪು ನದಿ ಎಂದು ಭಾರತದ ಯಾವ ನದಿಯನ್ನು ಕರೆಯಲಾಗುತ್ತದೆ? ಎ ಗಂಗಾ ನದಿ, ಬಿ ಬ್ರಹ್ಮಪುತ್ರ ನದಿ, ಸಿ ಗೋದಾವರಿ ನದಿ, ಡಿ ಯಮುನಾ ನದಿ. ಸರಿಯಾದಂಥ ಉತ್ತರ ಬಿ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯ ನೀರು ಕೆಂಪಾಗಿ ಕಾಣಲು ಮಾನ್ಸೂನ್ ಸಮಯದಲ್ಲಿ ಧೂಳು, ಕಲ್ಲು, ಮಣ್ಣು ಅತಿಯಾಗಿ ಸೇರುವುದರಿಂದ ಬ್ರಹ್ಮಪುತ್ರ ನದಿಯ ನೀರು ಕೆಂಪಾಗಿ ಕಾಣುತ್ತದೆ. ಯಾವ ಪ್ರಾಣಿಯ ಮೂತ್ರ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ? ಎ ಕುರಿ, ಬಿ ಕತ್ತೆ, ಸಿ ಆಕಳು, ಡಿ ಮೇಕೆ. ಸರಿಯಾದಂಥ ಉತ್ತರ ಸಿ ಆಕಳು. ಗೋಮೂತ್ರದಲ್ಲಿ ರಾಸಾಯನಿಕ ಅಂಶಗಳು ಯೂರಿಯಾ, ಯೂರಿಕ್ ಆಸಿಡ್, ಸೋಡಿಯಂ, ನೈಟ್ರೋಜನ್ ಸಂಯುಕ್ತಗಳು, ಎಂಜೈಮ್ಸ್ಗಳು, ಖನಿಜಗಳು ಇತ್ಯಾದಿ ಅಂಶಗಳು ದೊರೆಯುತ್ತವೆ. ಕೆಲವು ಅಧ್ಯಯನಗಳು ಗೋಮೂತ್ರದಲ್ಲಿ ಇರುವ ಸಂಯುಕ್ತಗಳು ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ವಿರುದ್ಧ ಹೋರಾಡುತ್ತವೆ ಎಂದು ಹೇಳಿದ್ದಾರೆ. ಇದರಿಂದ ರೋಗ ನಿರೋಧಕ ಕೋಶಗಳು ಅಂದರೆ ಇಮ್ಯುನಿಟಿ ಸೆಲ್ಸ್ ಹೆಚ್ಚು ಶಕ್ತಿಶಾಲಿಗಳಾಗುತ್ತವೆ. ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ಗೋಮೂತ್ರ ಕುಡಿಯುವುದರಿಂದ ಎಲ್ಲಾ ರೋಗಗಳು ಗುಣವಾಗುತ್ತವೆ ಎಂಬುದು ಪೂರ್ಣವಾಗಿ ಸಾಬೀತಾಗಿಲ್ಲ. ಆದರೆ ಇದು ತಪ್ಪು ರೀತಿಯಲ್ಲಿ ಬಳಸಿದರೆ ಅದರಿಂದ ಪಾಚಕ ಸಮಸ್ಯೆಗಳು ಅಥವಾ ಸೋಂಕುಗಳು ಉಂಟಾಗಬಹುದು. ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿ ಎಷ್ಟು ಜನರು ಆಟಗಾರರು ಇರುತ್ತಾರೆ? ಎ 6 ಜನರು, ಬಿ 7 ಜನರು, ಸಿ 8 ಜನರು, ಡಿ 9 ಜನರು. ಸರಿಯಾದಂಥ ಉತ್ತರ ಎ 6 ಜನರು. ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿ 6 ಜನರು ಆಟಗಾರರು ಆಡುತ್ತಾರೆ. ಅಂತಾರಾಷ್ಟ್ರೀಯ ನಿಯಮದ ಪ್ರಕಾರ ವಾಲಿಬಾಲ್ ತಂಡದಲ್ಲಿ 12 ಜನರ ಹೆಸರನ್ನು ನೋಂದಾಯಿಸಬಹುದು. ಆದರೆ ಆಟದ ಮೈದಾನದಲ್ಲಿ 6 ಜನರು ಮಾತ್ರ ಆಡುತ್ತಾರೆ. ಹೆಚ್ಚು ಕಾಲ ಬದುಕಬಲ್ಲ ಜೀವಿ ಯಾವುದು? ಎ ಮನುಷ್ಯ, ಬಿ ಆಮೆ, ಸಿ ಆನೆ, ಡಿ ತಿಮಿಂಗಲು. ಸರಿಯಾದಂಥ ಉತ್ತರ ಬಿ ಆಮೆ. ಗೃಹಪಾಲಿತ ಸಣ್ಣ ಆಮೆಗಳು ಸರಾಸರಿ 20 ರಿಂದ 40 ವರ್ಷ ಬದುಕುತ್ತವೆ. ಕಡಲ ಆಮೆಗಳು 60 ರಿಂದ 80 ವರ್ಷ ಬದುಕುತ್ತವೆ. ದೊಡ್ಡ ಭೂ ಆನೆಗಳು 150 ರಿಂದ 200 ವರ್ಷ ಬದುಕುತ್ತವೆ. ಪೆನ್ಸಿಲ್ ತಯಾರಿಕೆಯಲ್ಲಿ ಯಾವ ಮರದ ಕಟ್ಟಿಗೆಯನ್ನು ಬಳಸುತ್ತಾರೆ? ಎ ಸಾಗವಾನಿ ಮರ, ಬಿ ಹಲಸಿನ ಮರ, ಸಿ ಮಾವಿನ ಮರ, ಡಿ ದೇವದಾರು ಮರ. ಸರಿಯಾದಂಥ ಉತ್ತರ ಡಿ ದೇವದಾರು ಮರ. ಈ ಮರವು ಮೃದುವಾಗಿರುವುದರಿಂದ ಪೆನ್ಸಿಲ್ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಬಿಸಿ ನೀರು ಸ್ನಾನ ಮಾಡಿದವರಿಗೆ ಯಾವ ಕಾಯಿಲೆ ಬರುವುದಿಲ್ಲ? ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ನಿದ್ರಾಹೀನತೆ, ಡಿ ಅಸ್ತಮ. ಸರಿಯಾದಂಥ ಉತ್ತರ ಬಿ ಪಾರ್ಶ್ವವಾಯು. ಯಾವ ದೇಶದಲ್ಲಿ ಬಿಳಿ ಆನೆಗಳು ಕಂಡುಬರುತ್ತವೆ? ಎ ಶ್ರೀಲಂಕಾ, ಬಿ ಭಾರತ, ಸಿ ಚೀನಾ, ಡಿ ಥೈಲ್ಯಾಂಡ್. ಸರಿಯಾದಂಥ ಉತ್ತರ ಡಿ ಥೈಲ್ಯಾಂಡ್. ಕೇವಲ 2 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ದೊರೆಯುವ ದೇಶ ಯಾವುದು? ಎ ಟೋಕಿಯೋ, ಬಿ ಫ್ರಾನ್ಸ್, ಸಿ ಸೌದಿ ಅರೇಬಿಯಾ, ಡಿ ವೆನೆಜುವೆಲ್ಲಾ. ಸರಿಯಾದಂಥ ಉತ್ತರ ಡಿ ವೆನೆಜುವೆಲ್ಲಾ. ಪ್ರತಿದಿನ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದರಿಂದ ದೇಹದ ಯಾವ ಅಂಗ ಬೇಗನೆ ಡ್ಯಾಮೇಜ್ ಆಗುತ್ತದೆ? ಎ ಹೃದಯ, ಬಿ ಮೆದುಳು, ಸಿ ಲಿವರ್, ಡಿ ಮೂತ್ರಪಿಂಡ. ಸರಿಯಾದಂಥ ಉತ್ತರ ಡಿ ಮೂತ್ರಪಿಂಡ. ಕೋಲ್ಡ್ ಡ್ರಿಂಕ್ಸ್ನಲ್ಲಿ ಫಾಸ್ಫೋರಿಕ್ ಆಮ್ಲ ಮತ್ತು ಹೆಚ್ಚಿನ ಪ್ರಮಾಣದ ಸಕ್ಕರೆ ಇರುತ್ತದೆ. ಇವು ದೀರ್ಘಕಾಲ ಸೇವಿಸಿದರೆ ಕಿಡ್ನಿ ಸ್ಟೋನ್ ಮತ್ತು ಕಿಡ್ನಿ ಫಂಕ್ಷನ್ ಕಡಿಮೆ ಮಾಡುತ್ತದೆ. ಯಾವ ಹಣ್ಣಿನ ರಸವು ಹೊಟ್ಟೆ ಒಳಗಿನ ಹುಳುಗಳನ್ನು ಕೊಲ್ಲುತ್ತದೆ? ಎ ಅನಾನಸ್ ಹಣ್ಣು, ಬಿ ಪಪ್ಪಾಯ ಹಣ್ಣು, ಸಿ ದಾಳಿಂಬೆ ಹಣ್ಣು, ಡಿ ಲಿಂಬೆ ಹಣ್ಣು. ಸರಿಯಾದಂಥ ಉತ್ತರ ಎ ಅನಾನಸ್ ಹಣ್ಣು.
ಇದರಲ್ಲಿ ಬ್ರೊಮೆಲೈನ್ ಎಂಬ ಅಜ್ಮೈನ್ ಇರುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಾಯಕ. ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ಇದು ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿ ಗಂಡಸರು ಪೂಜೆ ಮಾಡಿದರೆ ಏನಾಗುತ್ತದೆ? ಎ ಬಡತನ, ಬಿ ಅನಾರೋಗ್ಯ, ಸಿ ಕೋಟ್ಯಾಧಿಪತಿ, ಡಿ ಧನಲಾಭ. ಸರಿಯಾದಂಥ ಉತ್ತರ ಸಿ ಕೋಟ್ಯಾಧಿಪತಿ. ಮನೆಯಲ್ಲಿ ಜೇಡರ ಬಲೆ ಕಟ್ಟಿದರೆ ಅದು ಯಾವುದರ ಸೂಚನೆ? ಎ ಶುಭ ಸೂಚನೆ, ಬಿ ಮರಣದ ಸೂಚನೆ, ಸಿ ಅಶುಭ ಸೂಚನೆ, ಡಿ ಅದೃಷ್ಟದ ಸೂಚನೆ. ಸರಿಯಾದಂಥ ಉತ್ತರ ಡಿ ಅಶುಭ ಸೂಚನೆ. ಗಾದೆ ಮಾತು, ಗಾಳಿಗೆ ಬಿದ್ದ ಎಲೆ ಕಾಯಿ ಆಗುವುದಿಲ್ಲ. ಇದರ ಅರ್ಥ ಒಮ್ಮೆ ಅವಕಾಶ ಕೈತಪ್ಪಿದರೆ ಮತ್ತೆ ಅದೇ ರೀತಿಯಲ್ಲಿ ಸಿಗುವುದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.